ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮದು ನೈಟ್ ಸ್ಟೇ ಯಾವ ಥರ ಇತ್ತು, ಇನ್ನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಇದನ್ನು ನೋಡ್ತಿದ್ದೀರಾ, ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನ ಸ್ತೂಪಾಸ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಮಾಡಿದ್ದು ರೂಮ್ ಹತ್ರನೇ ಇತ್ತು ಇದು. ಸೊ ಇಲ್ಲೂ ಸಹ ಜನ ಬಂದು ಇದನ್ನು ಸುತ್ತಾಕ್ತಾಯಿದ್ರು. ಸೊ ನಮ್ಮ ಕಡೆ ಕಂಪೇರ್ ಮಾಡೋದಾದರೆ ಅದೇ ನವಗ್ರಹಗಳನ್ನ ಯಾವ ಥರ ಸುತ್ತಾಕ್ತಾರೆ, ಸೊ ಸೇಮ್ ಅದೇ ರೀತಿ ಇದನ್ನು ಕನ್ಸಿಡರ್ ಮಾಡ್ತಾರಂತೆ. ಸೊ ಅದಕ್ಕೆ ನಾವು ಅವ್ರ ಹತ್ರ ಕೇಳ್ತಾ ಇದ್ವಿ, ಯಾತಕ್ಕೆ ಈ ಥರ ಸುತ್ತಾಕ್ತಾ ಇದ್ದೀರಾ, ಎಷ್ಟು ಸುತ್ತಾಕಬೇಕು, ಏನು ಇದ್ರದ್ದು ಹಿಸ್ಟ್ರಿ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲನೂ. ಸೊ ಅವ್ರು ಹೇಳ್ತಾಯಿದ್ರು, ಈ ಥರ ನಮ್ಗೆ ಇಷ್ಟ ಬಂದಿದ್ದಷ್ಟು ನಾವು ಸುತ್ತಾಕ್ಬೋದು. ಆಮೇಲೆ ಈ ಥರ ಬಂದು ನಾವು ಬೆಲ್ಲನ್ನ ಸುತ್ತಾಕಬೇಕು, ಒಳ್ಳೆಯದಾಗತ್ತೆ, ನಾವು ಮಾಡಿರೋ ಪಾಪ ಕರ್ಮ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಸಹ ಹಾಕಿದೆ. ಸೊ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ಓಡಾಡೋಣ ಅಂತ ಹೇಳ್ಬಿಟ್ಟು ಓಡಾಡ್ತಾ ಇರಬೇಕಾದ್ರೆ, ಇದು ಸಹ ನಮ್ಮ ರೂಮ್ ಹತ್ರನೇ ಇರುವಂತಹ ಇದು ಸ್ಕೂಲ್ ಅಂತ ಅನ್ಕೋತೀವಿ ನಾವು. ಅದೆಲ್ಲೂ ಬೋರ್ಡ್ ಬೇರೆ ಹಾಕಿರಲಿಲ್ಲ. ಸೊ ಸ್ಕೂಲ್ ಅಂತಲೇ ಅನ್ಕೋತಾ ಇದ್ದೀವಿ. ಸೊ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅವ್ರ ಕಡೆಯವರು. ಅದಕ್ಕೆ ನಾವು ಅದನ್ನು ನೋಡ್ತಾ ಇದ್ವಿ. ಆ್ಯಂಡ್ ಹಾಗೇ ಶ್ರೀ ನೀನು ಹೋಗು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ನಾನು ಓಕೆ ಇವನ್ ಐ ವಿಲ್ ಆಲ್ಸೋ ಜಾಯಿನ್ ಅಂತ ಹೇಳ್ಬಿಟ್ಟು ನಾನು ಹೋಗಿ ಜಾಯಿನ್ ಆದೆ. ಬಟ್ ನಾನು ಡ್ಯಾನ್ಸ್ ಎಲ್ಲ ನಂಗೆ ಆಡೋಕ್ಕೆ ಬರಲ್ಲ ಅಷ್ಟೊಂದು. ಬಟ್ ಸುಮ್ಮನೆ ಅವ್ರು ನೋಡಿ ಏನೋ ಒಂದು ಕೈ ಕಾಲೆಲ್ಲ ತಿರುಗಿಸ್ತಾ ಇದ್ದೆ. ಆ್ಯಂಡ್ ಶ್ರೀನ ಫೋರ್ಸ್ ಮಾಡ್ತಿದ್ದೆ, ನೀನು ಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮತ್ತು ಅವನು ಸಹ ಜಾಯಿನ್ ಆದ ಪಾಪು ಜೊತೆ. ಸೊ ಆ ಥರನೇ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಸೊ ಇನ್ನು ಮಿಗ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ರೂಮ್ಗೆ ಹೋಗಿದ್ರು. ಬರೀ ನಾವಿಬ್ಬರು ಮತ್ತು ಫ್ರೆಂಡ್ ನಾವು ಮಾತಾಡೋಣ, ನಾವು 3 ಜನನೇ ಲೈಕ್ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ ನಾವು. ಹಾಗೆ ಡ್ಯಾನ್ಸ್ ಎಲ್ಲ ಮುಗಿಸಿ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡಿದ್ವಿ. ವಾಕಿಂಗ್ ಇನ್ ದ ಸೆನ್ಸ್ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ರೂಮಿಗೆ ಬಂದ್ವಿ. ಸೊ ರೂಮಿಗೆ ಬಂದಿದ್ದ ತಕ್ಷಣ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಸೊ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೆಂತಿ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಈಗ. ಸೊ ನಾವು ಇಷ್ಟೆಲ್ಲ ಹೊರಗಡೆ ಮಾಡಿಕೊಂಡು ರೂಮಿಗೆಲ್ಲ ಬರೋಷ್ಟರಲ್ಲಿ ಆಲ್ರೆಡಿ ಫ್ರೆಂಡ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಅಡುಗೆಗೆ ಏನೇನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಇವ್ರು ಇರೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ ಇವರು ಕುಕ್ ಸಹ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಬೇಗ ಮಾಡಿಬಿಡ್ತಾರೆ, ಜಾಸ್ತಿ ಟೈಮ್ ಎಲ್ಲ ತೊಗೊಳೋದಿಲ್ಲ. ಸೊ ಅದಕ್ಕೆ ನಾವು ಅಷ್ಟು ಟೈಮಲ್ಲೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು. ಆ್ಯಂಡ್ ಫಸ್ಟು ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಡೋಣ. ಸೊ ಅವಳು ಯಾವ ಥರ ಆಟಾಡ್ಕೊಂಡಿರ್ತಾಳೆ, ಸೊ ಆ ಥರ ನಾವು ಸಹ ನೀಟಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತೇಳ್ಬಿಟ್ಟು ಫಸ್ಟ್ ಅವಳಿಗೆ ಸರಿ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಮೀನ್ ವೈಲ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ. ಸೊ ಅದನ್ನು ಇಟ್ಕೊಂಡು ಎಲ್ಲರೂ ಹಾಲಲ್ಲಿ ಕೂತ್ಕೊಂಡು ತಿನ್ಕೊಂಡು ಹಟ್ಟೆ ಹೊಡ್ಕೊಂಡು ಕೂತಿದ್ದೀವಿ ಈಗ. ಸೊ ಈ ರೂಮ್ AC ರೂಮು. ಸೊ ಅದಕ್ಕೆ ನಮಗೆ ಹಾಲ್ ಸೋಫಾ ಅದೆಲ್ಲನೂ ಇದೆ. ಸೊ ನಮ್ಮ ಪಾಪು ಸಹ ಆಟ ಆಡ್ಕೊಂಡಿದ್ಲು. ಸೊ ಅಡುಗೆಗೆ ನಾನು ಆಲ್ರೆಡಿ ಹೇಳಿದೆ, ನಮ್ಗೆ ನಾನ್ ವೆಜ್ ಅನ್ನೋ ಪ್ಲ್ಯಾನೇ ಇದ್ದಿಲ್ಲ. ಬಟ್ ಆನ್ ದ ವೇ ಬರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಶ್ರೀ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಅದಕ್ಕೆ ಅವನಿಗೆ ಅಂತ ಹೇಳ್ಬಿಟ್ಟು ಆನಿಯನ್ ಪಕೋಡ ಮಾಡೋಣ ಅಂತ ರೆಡಿ ಆದ್ವಿ ನಾವು. ಸೊ ಎಲ್ಲ ಕುಕ್ಕೂ ಫ್ರೆಂಡೇ ಮಾಡಿದ್ದು. ಸೊ ಇದ್ದಿದ್ದು ಒಂದೇ ಲೈಕ್ ಗ್ಯಾಸ್ ಸ್ಟವ್. ಸೊ ಕುಕ್ಕು ಸಹ ಅವರೇ ಮಾಡೋದ್ರಿಂದ ಎಲ್ಲನೂ ಹರಿಬರಿನಾಗ ಅವರೇ ಮಾಡಿದ್ರು ನೀಟಾಗಿ. ಸೊ ಒಂಥರ ಚೆನ್ನಾಗಿತ್ತು ಅಂಥ ವೆದರಲ್ಲಿ, ಅಂಥ ಪ್ಲೇಸಲ್ಲಿ ನಾನ್ ವೆಜ್ ತಿನ್ನೋದು ಅನ್ನೋದಾದರೆ ಒಂಥರ ತುಂಬ ವೈಬ್ ಚೆನ್ನಾಗಿತ್ತು. ಫೈನಲಿ ಊಟ ಎಲ್ಲ ಮುಗಿಸಿ ನಾವು
ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ತುಂಬಾ ಟಯರ್ಡ್ ಆಗಿತ್ತು ಟ್ರಾವೆಲ್ ಜಾಸ್ತಿ ಮಾಡಿರೋ ಕಾರಣಕ್ಕೆ. ಸೊ ಇದಿಷ್ಟು ನಮ್ಮ ನೈಟ್ ಸ್ಪೆಂಡ್ ಯಾವ ಥರ ಇತ್ತು ಅನ್ನೋದಾಗಿತ್ತು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.